ಸಂಕ್ರಾಂತಿ ಹಬ್ಬ ಆದ ಮೇಲೆ 50 ml ಹಾಲು ಹೆಚ್ಚಳದ ಪ್ರಸ್ತಾಪವನ್ನು ಸರ್ಕಾರ ಹಿಂದಕ್ಕೆ ಪಡ್ಕೊಳ್ತಾ ಇದೆಯಾ? ಕೆಎಂಎಫ್ ಅಥವಾ ಹಿಂದಕ್ಕೆ ಪಡ್ಕೊಳ್ತಾ ಇದ್ದ ಒಂದು ಪ್ರಶ್ನೆ ಇದೆ ಇಲ್ಲಿ. ವಿಷಯ ಇಷ್ಟೇ ಇದ್ದದ್ದು, 50 ml ಹಾಲನ್ನು ನಾವು ಜಾಸ್ತಿ ಮಾಡ್ತೀವಿ, ಅದಕ್ಕೆ ₹2 ನಾವು ಜಾಸ್ತಿ ತೊಗೋತೀವಿ, ಈ ಪ್ರಸ್ತಾಪ ಇತ್ತು. ಇದನ್ನು ಆಲ್ರೆಡಿ ಪ್ಯಾಕಲ್ಲಿ 50 ml ಜಾಸ್ತಿ ಮಾಡಿದ್ದು ಆಯಿತು, ಅದಕ್ಕೆ ರೇಟನ್ನು ಪಡ್ಕೊಂಡಿದ್ದು ಆಯಿತು. ಅದಕ್ಕೆ ಕಾರಣ ಏನು ಕೊಟ್ಟಿತ್ತು ಕೆಎಂಎಫ್ ಅಂತ ಹೇಳಿದ್ರೆ, ನೋಡಿ ಈ ಥರ 50 ml ಯಾಕೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ, ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಇದೆ. ಸೊ ಇದನ್ನು ಜನಗಳಿಗೂ ಹಾಲು ಜಾಸ್ತಿ ಸಿಗುವಂತಾಗಲಿ, ಏನು ಹೆಚ್ಚಳ ಮಾಡಿದ್ದೀವಲ್ವಾ, ನಾವು ಹಾಲಿನ ಬೆಲೆ ಜಾಸ್ತಿ ಮಾಡಿಲ್ಲ, ಹೆಚ್ಚುವರಿಯಾಗಿ ಕೊಡ್ತಾ ಇರತಕ್ಕಂಥ ಆ ಒಂದು 50 mlಗೆ ಮಾತ್ರ ದರ ನಿಗದಿಯಾಗಿದೆ ಅಂತ ಹೇಳಿದರು. ಸುದ್ದಿಗೋಷ್ಠಿ ನಡೆಸಿ ಇವತ್ತು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿನ ದರ ಪರಿಷ್ಕರಣೆ ಕುರಿತು ಸಿಎಂ ನೇತೃತ್ವದಲ್ಲಿಯೇ ಸಭೆ ನಡೆದಿದೆ. ಸಂಕ್ರಾಂತಿ ಹಬ್ಬ ಆದ ಮೇಲೆ ನಾವು ಮತ್ತೆ ಸಭೆ ಸೇರ್ತಾ ಇದ್ದೀವಿ, ಇದಾದ ಮೇಲೆ ದರ ಏರಿಕೆ ನಿಗದಿ ಆಗಲಿದೆ ಅಂತೇಳಿ ಭೀಮಾ ನಾಯ್ಕ ಅವರು ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ರು, ಚರ್ಚೆ ಆಗಿದೆ. ಸಂಕ್ರಾಂತಿ ಆದ ಬಳಿಕ 15 ಯೂನಿಯನ್ನಿನ MDಗಳು, ಅಧ್ಯಕ್ಷಗಳು ಮತ್ತೆ ನಮ್ಮ ಕಹಾಮದ ನಿರ್ದೇಶಕರು, ನಮ್ಮ ಕಹಾಮ MD, ನಾನು ಮತ್ತೆ ಸಹಕಾರ ಸಚಿವರಾದಂಥ KN ರಾಜಣ್ಣ ಅವರು ಮತ್ತೆ ವೆಂಕಟೇಶ್ ಅವರು, ನಾವೆಲ್ಲರೂ ಪ್ರಥಮ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದ ಬಳಿಕ ಒಂದು ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದಲ್ಲಿ ಚರ್ಚೆ ಆಗುತ್ತೆ. ಈಗ ನೋಡಿ, ಈಗ 44 ರೂಪಾಯಿ ತೊಗೊಳ್ತಾ ಇದೀವಿ ನಾವು. 50 ml ವಿಡ್ರಾ ಮಾಡಿದ್ರೆ 42 ರೂಪಾಯಿಗೆ ಬಂತು. ಸೊ ಅವತ್ತು ಏನು ಹಾಲಿನ ರೇಟ್ ಹೆಚ್ಚಾಗುತ್ತೆ ಅದು ಹೆಚ್ಚು ಆಗುತ್ತೆ. ಗೊತ್ತಿಲ್ಲ, ರೈತರ ಬೇಡಿಕೆ 5 ರೂಪಾಯಿ ಇದೆ. ಆ ಬೇಡಿಕೆ ಏನಿದೆ, ರೈತರ ಬೇಡಿಕೆ, ಅದನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಏನು ತೀರ್ಮಾನ ಮಾಡ್ತಾರೆ ನಾನು ಅವತ್ತು ನಿಮ್ಗೆ ತಿಳಿಸ್ತೀನಿ. ನಮ್ಮನ್ನ ಸಭೆ ಕರೆದಿದ್ರು, ಚರ್ಚೆ ಆಗಿದೆ.